ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂಗಳೂರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಶಿವ ಇಬ್ಬರು ಸೇರಿ ಬಸ್ ಹೇಳ್ಕೊಂಡು ನಾವಿಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಸುತ್ತಾಡ್ತಾ ಇದ್ದೀವಿ. ಟ್ರೈನ್ ಟೈಮ್ ಬೇರೆ ಆಗಿಲ್ಲ, 5 ಗಂಟೆಗೆ ಟ್ರೈನ್ ಇರೋದು, ಇವಾಗ 4 ಗಂಟೆ. ಒಂದು ಲೆಕ್ಕಕ್ಕೆ ಇಲ್ಲಿ ನೋಡಿದ್ರೆ ಬಟ್ಟೆ ಕಡಿಮೆ ಸ್ಟೇಟ್ ಬ್ಯಾಂಕಲ್ಲಿ, ಕಂಪೇರಿಸಮ್ ಮಾಡಿದ್ರೆ ಬೆಂಗಳೂರಿಗಿಂತ ಒಂದು ರೇಂಜ್ಗೆ. ಗಾಯ್ಸ್, ನಂದು ಯೂಟ್ಯೂಬ್ ಚಾನಲ್ ಲಿಂಕ್ ಬೇರೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದರಲ್ಲಿ BGMI ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಆಡ್ತಿರೋ ಕಮೆಂಟಲ್ಲಿ ನಿಮ್ಮ ಐಡಿಯನ್ನು ಮೆನ್ಷನ್ ಮಾಡಿರ್ರಿ. ಸಂಡೇ ಮ್ಯಾಚ್ ಆಡೋಣ, ರೂಮ್ ಕಾರ್ಡ್ಸ್ ಇದೆ, ಎಲ್ಲ ಇದೆ. ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ನೋಡಿರಿ, ನಮ್ಮ ಪಯಣ ಸಾಗ್ತಾ ಇದೆ ರೈಲ್ವೆ ಸ್ಟೇಷನ್ಗೆ. ನಗ್ತಾ ನೋಡಿರಿ, ಹಾಯ್ ಮಾಡ್ಕೊಂಡು ಸ್ಟೇಟ್ ಬ್ಯಾಂಕ್ ಹತ್ರ ಇರೋ ಪಾರ್ಕಿಗೆ ಬಂದ್ವಿ. ಹಾಗೆ ನೋಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ಬಂದು ಲೈನಲ್ಲಿ ನಿಂತು ½ ಆನ್ ಅವರ್ ಆಯ್ತು, ಇನ್ನೂ ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ತೊಗೊಂಡು ನಾವು ಇವಾಗ ಪ್ಲಾಟ್ಫಾರ್ಮಿಗೆ ಬಂದ್ವಿ. ಮತ್ತು ಮಾನಿಟೈಸ್ ಆಗೋಕ್ಕೆ ಸ್ವಲ್ಪ ಹತ್ತತ್ರಕ್ಕಿದ್ದೀವಿ. ಇನ್ನೂ ಜಾಸ್ತಿನೇ ಸಪೋರ್ಟ್ ಬೇಕು. ಆದಷ್ಟು ಸಪೋರ್ಟ್ ಮಾಡಿ ಅಕೌಂಟನ್ನು ಮಾನಿಟೈಸ್ ಆದಮೇಲೆ ಏನಾದರೂ ಹೊಸ್ದಾಗಿ ತಗೊಳ್ಳೋಣ. ನೋಡಿ, ಅಲ್ಲಿದೆ ನೋಡಿ ಬಿಜಾಪುರ ಎಕ್ಸ್ಪ್ರೆಸ್. ಇವಾಗ ಅದನ್ನು ಹತ್ಕೊಂಡ್ರೆ ನಾಳೆ 10 ಗಂಟೆಗೆ ಬಿಜಾಪುರ. ಅಲ್ಲಿಂದ ನಮ್ಮೂರಿಗೆ 1 ಗಂಟೆ ಆಗುತ್ತೆ ಮಧ್ಯಾಹ್ನ. ನೋಡಿ ಗಾಯ್ಸ್, ನನ್ನ ಫ್ರೆಂಡು ಊರಿಗೆ ಹೋಗ್ತಿದ್ದಾನೆ, ಬರ್ತಾನೆ. ಇನ್ನೇನು ಟ್ರೈನ್ ಬಿಡ್ತು, ನಮಗಂತೂ ಸೀಟ್ ಸಿಕ್ತು. ಲಾಕ್ ಶೂಟ್ಗಂತ ಇಲ್ಲಿ ಡೋರಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀವಿ. ಇನ್ನೇನು 5 ನಿಮಿಷ ಹೋಗಿ ಸೀಟಲ್ಲಿ ಕೂತ್ಕೊಂತೀವಿ. ಮಂಗಳೂರು ಸೆಂಟ್ರಲ್ ಹಳಿಗಳು ನೋಡಿ ಹೆಂಗಿದೆ. ನಾನು ಮೇಲೆ ಕೊಡಿಸಿ ಅವನು ನೋಡಿ ಹೆಂಗಲ್ಲಿ ನಿಂತು ಮಜಾ ಮಾಡ್ತಾಯಿದ್ದಾನೆ. ನಾನು ಬಿಜಾಪುರಕ್ಕೆ ಹೋಗ್ಬೇಕಿರೋನು ಇವನಿಗೋಸ್ಕರ ಅಂತ ಬೆಂಗಳೂರಿಗೆ ಹೋಗಿ ನಾನು ನಮ್ಮೂರಿಗೆ ಹೋಗ್ತಿರೋದು. ಇವಾಗ ಹಾಸನಲ್ಲಿದ್ದೀವಿ ಪ್ರೆಸೆಂಟು. ಫೋನ್ ಬೇರೆ ಚಾರ್ಜ್ ಇಲ್ಲ. ಬೆಳಗ್ಗೆ ಹೇಳ್ಕೊಂಡ್ವಿ ಬೆಂಗಳೂರಲ್ಲಿ. ನೈಟ್ ನೋಡಿದ್ರೆ ಇವತ್ತಷ್ಟಲ್ಲಿ ನಾನು ಬಿಜಾಪುರಲ್ಲಿ ಇರ್ತಿದ್ದೆ. ಇವನ ಮಾತು ಕೇಳಿ ಬಂದೆ ಬೆಂಗಳೂರಿಗೆ. ಮತ್ತೆ ಇವತ್ತಿಲ್ಲಿತ್ತು, ನಾಳೆ ನೈಟ್ ಹತ್ಕೊಂಡು ಹೋಗೋದು ಸೋಮವಾರ. ನೈಟ್ ಹಾಸನೆಲ್ಲ ಸುತ್ತಾಡಿ ಟ್ರಾವೆಲ್ ಮಾಡಿ ಮೈಕೈ ಸುಸ್ತು ಅಂತ ನಾನು ರಪಿಡೋ ಮಾಡ್ಕೊಂಡೆ ಮನೆಗೆ ಹೋಗೋಕ್ಕೆ. ರಪಿಡೋದಲ್ಲಿ ಆರಾಮಾಗಿ ಹೋಗ್ತಾಯಿದ್ದೀನಿ ಬೈಕ್ ರೈಡಿಂಗ್. ಬೆಂಗಳೂರಿಂದ ನಮ್ಮೂರಿಗೆ ಹೋಗೋಕ್ಕೆ ಇವಾಗ BMTC ಬಸ್ ಹತ್ಕೊಂಡೆ. ಇವಾಗ ಜಾಲಹಳ್ಳಿ ಕ್ರಾಸ್ಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ ಹೋಗಬೇಕು ಮೆಟ್ರೋ ಮಾಡ್ಕೊಂಡು. ಮೆಟ್ರೋ ಹತ್ಕೊಂಡು ಆಯಿತು, ಮೆಟ್ರೋ ಇಳಿದು ಆಯಿತು. ಇವಾಗ ಎಕ್ಸಿಟ್ ಆಗಿ ನಮ್ಮೂರು ಬಸ್ ಇರೋ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಸೀಟ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅವಾಗ ಸಮಾಧಾನ. ಗಾಯ್ಸ್, ಯಾವ ಥರ ವೀಡಿಯೋ ಹಾಕಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ, ಲಾಗ್ಸ್ ಬೇಕಾ, ಗೇಮಿಂಗ್ಸ್ ಬೇಕಾ, ಕಾಮಿಡಿ ಬೇಕಾ, ಯಾವ ಥರ ಬೇಕಂತ ಕಮೆಂಟ್ಸ್ ಹಾಕಿದ್ರೆ ನಾನು ಅದೇ ಥರ ಮಾಡ್ತೀನಿ. ನೋಡಿ ಎಷ್ಟು ರಶ್ಶು ಮೊಹರಂಗೋಸ್ಕರ, ಫುಲ್ ರಶ್ಶು. ಮೊಹರಂ ಹಬ್ಬ ಬೇರೆ ಇದೆಯಲ್ಲ ಇವಾಗ. ಸೀಟ್ ಸಿಗೋ ಡೌಟ್ ಅಂತ ನಾನು ಟ್ರೈನ್ ಟಿಕೆಟ್ ಮಾಡ್ಕೊಂಡು ಇವಾಗ ಟ್ರೈನ್ಗೆ ಹೋಗ್ಬೇಕಂತ ನಿರ್ಧಾರ. ಸಂಜೆ ಟೈಮಲ್ಲಿ ಇಲ್ಲಿ ಮೇಲೆ ನಿಂತ್ಕೊಂಡ್ರೇನೋ ಒಂಥರ ಖುಷಿ. ಆದರೆ ಜನ ಹೋಗ್ತಾ ಬರ್ತಾ ಇರ್ತಾರೆ, ಅದೇ ಬೇಜಾರು ಸೌಂಡು. ನಮ್ಮೂರಿಗೆ ಬಂದೆಪ್ಪ ಗುಲ್ಬರ್ಗಕ್ಕೆ. ಹಂಗೂ ಹಿಂಗೂ 2 ದಿವಸ ಟ್ರಾವೆಲ್ ಮಾಡಿ ಬಂದೆ. ಮಂಗಳೂರಿಂದ ಹಾಸನಿಂದ ಬೆಂಗಳೂರಿಂದ ಗುಲ್ಬರ್ಗ. ಇಲ್ಲಿ ನೋಡಿದ್ರೆ ಜನರಲ್ ಬೋಗಿಯಲ್ಲಿ ಒಂದು ಸೀಟ್ ಇಲ್ಲ. ಒಂದರಲ್ಲಿ ಇಬ್ಬರು ಕುತ್ಕೊಂಬಂದಿರೋದು ನೈಟೆಲ್ಲ. ನೈಟಿಂದ ಇಲ್ಲಿ ಉಳ್ಕೊಂಬಂದಿರೋದೇ ಹೆಚ್ಚು. ಕ್ಲಿಪ್ಸ್ ತೊಗೋಬೇಕಂದ್ರೆ ಅದೂ ಆಗಿಲ್ಲ. ಬಂತು ನೋಡಿ ಗುಲ್ಬರ್ಗ ಜಂಕ್ಷನ್ನು. ರೈಲ್ವೆ ಸ್ಟೇಷನಿಂದ ಎಕ್ಸಿಟ್ ಆದೆ. ಇವಾಗ ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಅಲ್ಲಿ ಬಸ್ ಹತ್ಕೊಂಡು ನಮ್ಮೂರಿಗೆ ಹೋಗ್ಬೇಕು. 40 ಕಿಲೋಮೀಟ್ರ್ ಜೇವರ್ಗಿ ಅಂತ ನಮ್ಮೂರು. ಬಸ್ ಹತ್ಕೊಂಡು ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ 1-2 ಕ್ಲಿಪ್ಸ್ ಆಗುತ್ತಂತ ಶೂಟ್ ಮಾಡ್ಕೊಂಡೆ. ಊರಿಗೆ ಬಂದು ರೆಸ್ಟು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಫಸ್ಟ್ ಹೋಗಿದ್ದೆ ನಮ್ಮ ಹೊಲಕ್ಕೆ, ಗಾಡಿ ಎತ್ಕೊಂಡು, ಹಳೆ ಸ್ಪ್ಲೆಂಡರ್ ಎತ್ಕೊಂಡು ಹೊಲಕ್ಕೆ ಹೋಗೋದ್ರಲ್ಲಿ ಏನೋ ಒಂಥರ ಖುಷಿ. ಊರಿಂದ ನೋಡ್ರಿ ಬಿಸಿಲು ನೋಡ್ರಿ ಹೆಂಗೆ ಹೊಡಿತೈತೆ ಮಕ್ಕಕ್ಕೆ. ಮನೇಲಿ ಕುತ್ಕೊಂಡು ಬೇಜಾರಂತ ನಮ್ಮ ಮಾವನ ಮಗ ಬೇರೆ ಬಂದಿದ್ದ ಊರಿಂದ. ಅವನಿಗೆ ಇಲ್ಲಿ ತೀರ್ಥ ಅಂತ ಒಂದು ಹಳೆ ದೇವಸ್ಥಾನ ಇದೆ. ಅಂದರೆ ರಾಜರ ಕಾಲದ್ದೇನೋ ಗೊತ್ತಿಲ್ಲ ಅಷ್ಟು ಅದ್ರ ಬಗ್ಗೆ. ಅಲ್ಲಿಗೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೇನು ಒಳಗೇನು ಬಂದ್ವಿ. ಹಳೆ ಮಸೀದಿ ಥರ ಐತೆ ಒಳಗಡೆ, ಗೋಲ್ ಗುಂಬಜ್ ಇರುತ್ತಲ್ಲ ಆ ಥರ. ಇದ್ರ ಹೆಸರೇ ತೀರ್ಥ ಅಂತೆ. ಒಳಗಡೆ ನೋಡಿದ್ರೆ ಹಸಿರು ನೀರೆಲ್ಲ ತೀರ್ಥ ಥರನೇ ಇದೆ. ಹಳೇದೊಂದು ಲಿಂಗ ನೋಡಿದ್ವಿ. ಇಲ್ಲಂತೂ ಹಳೆ ಲಿಂಗ ನೋಡಿ ಒಂಥರ ಖುಷಿ ಆಯಿತು. ಅದಕ್ಕೆ ಯಾರೋ ಪೂಜೆ ಬೇರೆ ಮಾಡೋರು, ಎಷ್ಟು ಹಳೆ ದೇವಸ್ಥಾನ ಅಂದ್ರೂ. ಇಲ್ಲಿ ನೋಡಿದ್ರೆ ಒಂದು ಕರಿನಾಗರವು ನೋಡಿದ್ವಿ. ಇಲ್ಲಿ ಜಾಸ್ತಿ ಇದೆ ಅಂತೆ ಕರಿನಾಗರವು. ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಂದೇ. ನಾವು ಬಂದಿದ ತಕ್ಷಣ ಅದು ಒಳಗಡೆ ಹೋಯ್ತು, ನೀರೊಳಗಡೆ. ಹಸಿರು ನೀರಲ್ಲಿ ಏನು ಕಾಣಿಸುತ್ತೆ, ಅಷ್ಟು ಝೂಮ್ ಹಾಕಿ ನೋಡಿದ್ರು ಏನೂ ಕಾಣಿಸ್ತಿಲ್ಲ. ನೋಡೋಣ, ಯಾರಿಗಾದ್ರೂ ಹಿರಿಯರಿಗೆ ಕೇಳಿ ಇದ್ರ ಬಗ್ಗೆ ತಿಳ್ಕೊಂಡು ಇದ್ರದ್ದು ಅಂತ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಾಕ್ತೀನಿ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಈ ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.